ದುಡ್ಡಿಗಿಂತ ದೊಡ್ಡದೇನಾದರೂ ಇದೆಯಾ ಅಂದರೆ ರೆಸ್ಪೆಕ್ಟ್ ಇಸ್ ದ ಅಲ್ಟಿಮೇಟ್ ಕರೆನ್ಸಿ ಅಂತ. ಅಂದರೆ ಏನು ಬೇಕೋ ಅದನ್ನು ಹೆಂಗಾದರೂ ಪಡ್ಕೊಳ್ಳೋ ಅಂಥ ಒಂದು ಪಾತ್ರ. ಜೀಬ್ರಾ ಅಂದರೆ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಒಂದು ಕಡೆ ಅವರು ವೈಟ್ ಹಾರ್ಸ್ನ ಪ್ರತಿನಿಧಿಸಿದ್ರೆ ನೀವು ಬ್ಲ್ಯಾಕ್ ಹಾರ್ಸ್ನ ಪ್ರತಿನಿಧಿಸ್ತಿದ್ದೀರಾ. ಅಬೌಟ್ ಬ್ಲ್ಯಾಕ್ ಮನಿ ಅದು ಇರುತ್ತಾ ಒಂಚೂರು ಏನಾದರೂ? ಬ್ಲ್ಯಾಕ್ ಮನಿ ವೈಟ್ ಮನಿ ಎಲ್ಲ ಇದೆ. ಬ್ಲ್ಯಾಕಿಂದ ವೈಟ್ಗೆಲ್ಲ ಹೆಂಗೆ ಕನ್ವರ್ಟ್ ಮಾಡ್ತಾರೆ ಅಂತೆಲ್ಲ ನಾನು ಸುಮ್ಮನೆ ಒಂದು ಸಿಂಪಲ್ ಸೀನ್ ಹೇಳಿದಾಗ ಅವರು ಅಯ್ಯೋ ಹಿಂಗೆಲ್ಲ ಮಾಡ್ಬೋದಾ ಅಂತ ಅನಿಸುತ್ತೆ ನನಗೆ. ದುಡ್ಡಿಗಿಂತ ಬೆಲೆ ಬಾಳೋದು ಇನ್ನೇನಾದರೂ ಇದೆಯಾ? ನಿಮ್ಗೆ ಯಾವತ್ತಾದ್ರೂ ಪರ್ಸ್ನಲ್ ಲೈಫಲ್ಲಿ ಈ ಥರ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಯಾವತ್ತಾದ್ರೂ ಆ ಥರದೊಂದು ಹಾಚ್ ಪಾಚುಗಳಾಗಿತ್ತಾ ಅಂತ? ಒಂದ್ಸರಿ ಹಿಂಗೆ ಬ್ಯಾಂಕಿಂದ ಅಂತೇಳಿ ಇನ್ಶೂರೆನ್ಸ್ಗೆ ಅಂತ ಕಾಲ್ ಮಾಡಿದ್ರೆ, ಯಾವ ಇನ್ಶೂರೆನ್ಸ್ ಅಂದಿಲ್ಲ, ನೀವು ಅಕೌಂಟ್ಗೆ ಇನ್ಶೂರೆನ್ಸ್ ಮಾಡ್ತೀವಿ ಸರ್ ನಾವು ಅಂತ. ನನ್ನ ದುಡ್ಡು ಸೇಫ್ ಆಗಿದೆ ಅಂತ ತಾನೇ ಬ್ಯಾಂಕಲ್ಲಿ ಇಟ್ಟಿರ್ತೀನಿ, ಅದಕ್ಕೂ ಮತ್ತೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂದರೆ ನಾನು ಯಾಕೆ ಈ ಸಿನಿಮಾ ಕನೆಕ್ಟ್ ಆಗಿದ್ದು ಅದೇ ಕಾರಣಕ್ಕಂದರೆ ಇವತ್ತು ದುಡ್ಡು ಎಲ್ಲೂ ಸೇಫ್ ಅಲ್ಲ. ರೆಸ್ಪೆಕ್ಟ್ ಇಸ್ ದ ಅಲ್ಟಿಮೇಟ್ ಕರೆನ್ಸಿ. ಅದನ್ನು ನಿನ್ನಿಂದನೇ ಕಳ್ಕೊಂಡೆ. ರೀಸೆಂಟಾಗಿ ಗುರುಪ್ರಸಾದ್ ಅವರು ತೀರ್ಕೊಂಡಾಗ ಅಂತ್ಯಕ್ರಿಯೆಯಲ್ಲಿ ನೀವು ಭಾಗಿಯಾಗಿದ್ದು ಇವೆಲ್ಲ ನೋಡಿದಾಗ ಎಲ್ಲ ಒಂದು ಕಡೆ ಮಾನವೀಯ ಮೌಲ್ಯಗಳು ಇನ್ನೂ ಇದಾವಪ್ಪ ಜೀವಂತವಾಗಿ ಅಂತ ಅನಿಸುತ್ತೆ. ಕೆಲವೊಂದು ಅವು ನಮ್ಮ ಕರ್ತವ್ಯ. ನಾನು ಅವ್ರ ಜೊತೆ ಒಂದು 3 ವರ್ಷ ಟೈಮ್ ಸ್ಪೆಂಡ್ ಮಾಡಿದ್ದೆ. ಸೊ ಆ ಪ್ರೀತಿಯ ಗೌರವ ಅದು ಯಾವತ್ತೂ ಇದ್ದೇ ಇತ್ತು, ಅದು ಯಾವತ್ತೂ ಇರುತ್ತೆ. ಮದುವೆ ಆಗ್ತಾ ಇದ್ದೀರಾ, ಕಾಲೆಳಿತಾ ಇದ್ವಿ, ಇನ್ಮೇಲೆ ಹಂಗೆ ಕೇಳೋಂಗಿಲ್ಲ, ನೀವೇ ರೀಸೆಂಟಾಗಿ ರಿವೀಲ್ ಮಾಡಿದ್ದೀರಾ. ಫೆಬ್ರವರಿ 16th ಮೈಸೂರಲ್ಲಿ ಮದುವೆ ಎಲ್ಲ ಪ್ಲಾನಿಂಗ್ ನಡೀತಾ ಇದೆ. ಸನ್ನಿತಾ ಅವ್ರ ಬಗ್ಗೆ ಒಂದೆರಡು ಮಾತು ನಮಗೋಸ್ಕರ 4 ಸಾಲುಗಳು ನೀವು ಹೇಳ್ಬೋದಾ? ಬಾ ಅಲ್ಲಿ ಕಡಲಲ್ಲಿ ತೆರೆ ತೆರೆಯ ನೊಡೆವಲ್ಲಿ, ನೀರು ಬುರುಗು ಬಿಡುವಲ್ಲಿ ಮೀಯೋಣ ಬಾ, ತೆಪ್ಪವೋ ತಾರಿಯೋ ಹರಗೋಲು ಹಡಗವೋ, ತೆರೆ ತೊಡೆ ತೊಟ್ಟಿಲನು ಏರೋಣ ಬಾ. ಮಳೆ ಬಂತು ಮಳೆ ಬಂತು. ಅಮೃತ ಅಯ್ಯಂಗಾರ್ ಅವರು ಈ ಸಿನಿಮಾದಲ್ಲಿ ಒಂದು ರೋಲ್ ಮಾಡಿದ್ದಾರೆ ಅಂತಕ್ಕಂಥದ್ದು ಟೀಸರಲ್ಲಿ ರಿವೀಲ್ ಆಗಿರಲಿಲ್ಲ, ಟ್ರೈಲರಲ್ಲಿ ರಿವೀಲ್ ಆಗಿರಲಿಲ್ಲ. ಮೊನ್ನೆ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಸಡನ್ ಆಗಿ ಡೈರೆಕ್ಟ್ರು ಆ ಕತೆಗೋಸ್ಕರ ಅದನ್ನ ಅಂದ್ರೆ ಒಂದು ಸರ್ಪ್ರೈಸ್ ಕ್ಯಾರೆಕ್ಟರ್ ತರ ಇರಲಿ ಅಂತ ಹೇಳಿ ಯೋಚನೆ ಮಾಡೋರು. ಅದಕ್ಕೆ ಮೋಸ್ಟ್ಲಿ ಪೋಸ್ಟರ್ಗಳಲ್ಲೂ ಕ್ಯಾರಿ ಮಾಡಿಲ್ಲ ಅವರು. ಅದಾದ್ಮೇಲೆ ಇಲ್ಲ ಪ್ರೊಡ್ಯೂಸರ್ಸು ಇಲ್ಲ ನಾವು ಕಂಟೆಂಟ್ ಎಲ್ಲ ಆಚೆ ರಿಲೀಸ್ ಮಾಡ್ತಿದ್ದೀವಲ್ಲ ಅಂಥೇಳಿ, ಸೊ ಇವಾಗ ಮೋಸ್ಟ್ಲಿ ಹಾಡು ಕೂಡ ರಿಲೀಸ್ ಆಗ್ತಿರ್ಬೇಕು. ಇನ್ನೇನೆಲ್ಲ ರಿವೀಲ್ ಆಯ್ತಲ್ಲ ಅಂತ ಮಾಡ್ತಿದ್ದಾರೆ. ಅದು ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಡೈರೆಕ್ಟರ್ ಏನಕ್ಕೆ ಅದನ್ನು ಸರ್ಪ್ರೈಸಿಂಗ್ ಆಗಿ ಇಡಕ್ಕೆ ಟ್ರೈ ಮಾಡ್ತಿದ್ರು ಅಂತ. ನಿಮ್ಮ ಮತ್ತು ಅಮೃತ ಅವರ ಒಂದು ಕಾಂಬಿನೇಷನ್ನ ಈಗ ಆಲ್ರೆಡಿ 3 ಸರಿ ಇಷ್ಟಪಟ್ಟಿದ್ರು ಕನ್ನಡಿಗರು ಅಥವಾ ವ್ಯೂವರ್ಸ್, ಈಗ 4ನೇ ಕೊಲಾಬ್ರೇಷನ್ನು. ಸೊ ಇದು ಹೇಗಿರುತ್ತೆ ಅಂತ? ಚೆನ್ನಾಗಿದೆ ಸಿನಿಮಾ. ಅಂದರೆ ನಿಮಗೆ ಮೋಸ್ಟ್ಲಿ ನಿರ್ಮಾಪಕರುಗಳು ಕೂಡ ಅದಕ್ಕೇ ಆ ಕಾಸ್ಟಿಂಗನ್ನು ಮಾಡಿರ್ತಾರೆ. ಚೆನ್ನಾಗಿದೆ, ಒಳ್ಳೆ ಮೂಮೆಂಟ್ಸ್ ಇದೆ. ಆ್ಯಂಡ್ ಸಿನಿಮಾದ ಒಂದು ಮೇಜರ್ ಪಾಯಿಂಟಲ್ಲಿ ಅಂದರೆ ಸಿನಿಮಾದ ಒಂದು ಒಳ್ಳೆ ಮೇಜರ್ ಪಾಯಿಂಟೇ ನಮ್ಮ ಕಾಂಬಿನೇಷನಲ್ಲಿ ಬರೋದು. ನೀವೇ ರೆಫರ್ ಮಾಡಿದ್ದ ಹೇಗೆ ಅಮೃತ ಅವ್ರನ್ನ ಅಂತ? ಹಂಗೇನಿಲ್ಲ, ನಿರ್ಮಾಪಕರುಗಳು ಅಂದರೆ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸ್ ಕಾಲ್. ನಾನು ಯೂಶ್ವಲಿ ಅಂದರೆ ಹೀರೋಯಿನ್ಸು ಅದು ಇದು ಅಂತೆಲ್ಲ ಬಂದಾಗ ಐ ಥಿಂಕ್ ಟೀಮು ಎಲ್ಲರೂ ಸೇರ್ಕೊಂಡು ಡಿಸೈಡ್ ಮಾಡ್ತಾರೆ. ನನ್ನ ಕಾಲ್ ಅಂತ ಅಥವಾ ನನ್ನ ಪರ್ಸ್ನಲ್ ಕಾಲ್ ಅಂತ ಏನಿರಲ್ಲ. ಆಕೆಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅದನ್ನು ಆ್ಯಕ್ಟ್ರೆಸ್ ಆಗಿ? ಏನು ಚೆನ್ನಾಗಿ ಅಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ, ಜನ ಮೆಚ್ಕೊಂಡಿದ್ದಾರೆ. ಒಳ್ಳೆ ಕಲಾವಿದೆ. ಇನ್ನು ನಮ್ಮ ರವಿ ಬಸ್ರೂರವರು ಕನ್ನಡದಿಂದ ಶುರು ಮಾಡಿ ಬಾಲಿವುಡ್ವರೆಗೂ ಒಳ್ಳೊಳ್ಳೆ ಸಿನಿಮಾಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ದಾರೆ. ತುಂಬ ಬ್ಯುಸಿಯೆಸ್ಟ್ ಟೆಕ್ನಿಷಿಯನ್. ಅವರ ಒಂದು ಮ್ಯೂಸಿಕ್ ಈ ಸಿನಿಮಾಗೆ ಇರ್ತಕ್ಕಂಥದ್ದು. ಮ್ಯೂಸಿಕ್ಗಿಂತ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಇಂಪಾರ್ಟೆನ್ಸ್ ಅನಿಸುತ್ತೆ ಈ ಸಿನಿಮಾಗೆ. ಸೊ ರವಿ ಬಸ್ರೂರವ್ರ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಈ ಸಿನಿಮಾಗೆ? ನೀವು ಬೇರೆಯೇ ರವಿ ಬಸ್ರೂರವ್ರನ್ನ ಈ ಸಿನಿಮಾದಲ್ಲಿ ನೋಡ್ತೀರಾ, ಅವ್ರು ಬೇರೆ ಮ್ಯೂಸಿಕ್ಕೇ ನೋಡ್ತೀರಾ. KGF, ಸಾಲಾರ್ ಎಲ್ಲ ದೊಡ್ಡ ಸಿನಿಮಾಗಳಿಗೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈ ಕಥೆನೇ ಬೇರೆ, ಈ ಜಾನ್ರನೇ ಬೇರೆ, ಬಟ್ ಇದಕ್ಕೆ ಒಂದು ಬೇರೆಯೇ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅದು ನಿಮಗೆ ಟೀಸರು ಟ್ರೈಲರ್ ಮ್ಯೂಸಿಕಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ಸಿನಿಮಾ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಅವ್ರ ಮ್ಯೂಸಿಕ್ ಅಂತಲೂ ಹೇಳ್ಬೋದು. ಸೊ ಸಿನಿಮಾದ ಡೈಲಾಗ್ ಥರ ಹೇಳೋದಾದರೆ ರೆಸ್ಪೆಕ್ಟ್ ಈಸ್ ದ ಅಲ್ಟಿಮೇಟ್ ಕರೆನ್ಸಿ. ನಿಮಗೆ ಕರೆನ್ಸಿ ಜೊತೆಗೆ ರೆಸ್ಪೆಕ್ಟ್ ಕೂಡ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಸಿನಿಮಾಗಳ ಸಂಖ್ಯೆ ಜೊತೆಗೆ ಪರಭಾಷಾ ಕಲಾವಿದರು, ಟೆಕ್ನಿಷಿಯನ್ಗಳ ಜೊತೆ ನಿಮ್ಮ ಒಡನಾಟ, ಆ ಬೆಳವಣಿಗೆ ಜರ್ನಿನೇ ತುಂಬ ಚೆನ್ನಾಗಿದೆ. ಆ ನಿಟ್ಟಿನಲ್ಲಿ ನೀವು ತೆಲುಗುಗೆ ಹೊಸಬ್ರೇನಲ್ಲ. ಈಗ ಆಲ್ರೆಡಿ ಭೈರವ ಗೀತ ಕನ್ನಡ ತೆಲುಗು ಎರಡರಲ್ಲೂ ಆಗಿತ್ತು. ಅದರ ನಂತರ ದಿನಗಳಲ್ಲಿ ಪುಷ್ಪ ಜಾಲಿ ರೆಡ್ಡಿಯಾಗಿ ಎಲ್ರಿಗೂ ಇಷ್ಟ ಆಗಿದ್ರಿ. ಸೊ ಪುಷ್ಪ ಸಿನಿಮಾ ಬಗ್ಗೆ ಎಲ್ಲೇ ಹೋದರೂ ಕೇಳ್ತಾರೆ ನಿಮಗೆ. ಸೊ ಪುಷ್ಪ ಬಗ್ಗೆ ಹೇಳೋದಾದರೆ? ನಿಮಗೆ ಪುಷ್ಪ 1ಗಿಂತ ಇನ್ನೂ ಚೆನ್ನಾಗಿ ಒಳ್ಳೆ ಇಂಪ್ಯಾಕ್ಟ್ಫುಲ್ ಸಿನಿಮಾ ಡೆಫಿನೆಟ್ಲಿ ತೊಗೊಂಬರ್ತಾ ಇದ್ದಾರೆ. ಅದನ್ನು ಬಿಟ್ಟು ನನಗೂ ತುಂಬ ಏನೂ ಗೊತ್ತಿಲ್ಲ ಪುಷ್ಪ ಬಗ್ಗೆ. ನಾನು ಅಷ್ಟೇ ಕ್ಯೂರಿಯಾಸಿಟಿಯಿಂದ ಸಿನಿಮಾ ನೋಡೋಕ್ಕೆ ಕಾಯ್ತಾಯಿದ್ದೀನಿ.
ಬಿಫೋರ್ ರಿಲೀಸೇ 1,000 ಕೋಟಿ ಕಲೆ ಅಂದರೆ ಪ್ರೀ ರಿಲೀಸ್ ಬಿಸ್ನೆಸ್ ಮಾಡಿದೆ ಅಂತಕ್ಕಂಥದ್ದು ಈಗ ಸಿಕ್ಕಾಪಟ್ಟೆ ಟಾಕ್ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅದರ ನೀವು ಒಂದು ಆರ್ಟಿಸ್ಟ್ ಅದರ ಒಂದು ಭಾಗವಾಗಿ ಇದನ್ನೆಲ್ಲ ಕೇಳೋದಕ್ಕೆ ಎಷ್ಟು ಖುಷಿ ಅನಿಸುತ್ತೆ? ಆ ವ್ಯಾಪಾರಗಳೆಲ್ಲ ಕೇಳಿದ್ರೆ ರೋಮಾಂಚನ ಆಗುತ್ತೆ. ತುಂಬ ದೊಡ್ಡ ಲೀಗ್ ಅದು ಅದೆಲ್ಲದೂ. ಅದೇನೋ ನಮ್ಮ ಕಲ್ಪನೆಗೂ ಸಿಗೋದಿಲ್ಲ 1,000 ಕೋಟಿ ಅಂತೆಲ್ಲ ಕೇಳಿದ್ರೆ. ಬಟ್ ಆ ಥರದ್ದು ಸಿನಿಮಾಗಳ ಭಾಗ ಆಗಿರೋದಕ್ಕೆ ಖಂಡಿತ ಖುಷಿ ಇದೆ. ಈಗ ಒಂದು ಪುಷ್ಪ 1ನಲ್ಲಿ ಜಾಲಿ ರೆಡ್ಡಿಯಾಗಿ ಅದು ಅದರದ್ದೇ ಆದ ರೀಚು ಎಲ್ಲದು ಇರುತ್ತಲ್ವ. ಈಗ ಅದರಿಂದ ಇನ್ನೊಂದಿಷ್ಟು ಜನ ಗುರುತಿಸ್ತಾರಲ್ವ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ ಥರದ್ದು ಸಿನಿಮಾಗಳಲ್ಲಿ ಒಂದು ಭಾಗ ಆಗೋದು. ಈಗ ಆಲ್ರೆಡಿ ನೀವು ಕನ್ನಡಿಗರ ಮನಸ್ಸು ಗೆದ್ದಂಗೆ ತೆಲುಗು ಪ್ರೇಕ್ಷಕರ ಮತ್ತು ತೆಲುಗು ಟೆಕ್ನಿಷಿಯನ್ಸು ಅಥವಾ ಫಿಲ್ಮ್ ಮೇಕರ್ಗಳ ಮನಸ್ಸನ್ನು ನೀವು ಗೆದ್ದಾಗಿದೆ ಪುಷ್ಪ ಮೂಲಕ, ಮತ್ತು ಈಗ ಝೀಬ್ರಾ ಮೂಲಕ ಮತ್ತೆ ಗೆಲ್ತಾ ಇದ್ದಾರೆ. ಈಗ ಪುಷ್ಪ 2 ಮತ್ತು ಝೀಬ್ರಾ ರಿಲೀಸ್ ಆದಮೇಲೆ ತೆಲುಗಲ್ಲಿ ಮತ್ತಷ್ಟು ಬ್ಯುಸಿ ಆಗ್ತಾರೆ ಡಾಲಿ ಅಂತಕ್ಕಂಥದ್ದು ಗೊತ್ತಿಲ್ಲ. ಬಟ್ ಒಳ್ಳೆ ಪ್ರಾಜೆಕ್ಟ್ಸ್ ಬಂದರೆ ಖಂಡಿತ ಮಾಡ್ತೀನಿ. ಏಕೆಂದರೆ ಈಗ ನಾವುಗಳು ರೀಚ್ ಆಗಬೇಕಾಗಿರೋದೇ ಹಾಗೆ, ಅದು ಒಂದೇ ದಾರಿ ಇರೋದು ಕೂಡ. ಏನಾಗುತ್ತೆ, ಈಗ ನಾವು ಆ ಥರದ್ದೊಂದು ದೊಡ್ಡ ಸಿನಿಮಾ ಮಾಡಬೇಕು ಅಂತ ಅಂದರೆ ಆ ಥರದ್ದು ಸಿನಿಮಾ ಮಾಡುವಂಥ ವಿಷನರಿ ನಿರ್ಮಾಪಕರುಗಳು, ದೊಡ್ಡ ನಿರ್ಮಾಪಕರುಗಳು ಬೇಕು. ಆ ಥರದ್ದು ದೊಡ್ಡ ನಿರ್ಮಾಪಕರುಗಳು ನಮ್ಮ ಹತ್ರ ಬರಬೇಕು ಅಂದರೆ ನಾವು ಅಷ್ಟು ದೊಡ್ಡದಾಗಿ ನಾವೇನೋ ಪ್ರೂವ್ ಮಾಡ್ಕೋಬೇಕು. ಸೊ ಹಂಗೆ ನಾವು ದೊಡ್ಡವರಾದಾಗ ಅಷ್ಟೇ ದೊಡ್ಡ ನಿರ್ಮಾಪಕರುಗಳು ಕಣ್ಣಿಗೆ ನಾವುಗಳು ಕಾಣೋದು. ಸೊ ಹಂಗೆ ನಾವು ದೊಡ್ಡವರಾಗಬೇಕು ಅಂದರೆ ಈಗ ಪ್ರತಿ ಸರಿನೂ ನಾವೇ ದುಡ್ಡು ಹಾಕ್ಕೊಂಡು ನಾವೇ ಅದನ್ನು ಒದ್ದಾಟ ತುಂಬ ಕಷ್ಟ. ಸೊ ಹಾಗಾಗಿ ಒಳ್ಳೊಳ್ಳೆಯ ಸಿನಿಮಾಗಳ ಭಾಗವಾಗಿ ಅದರ ಮೂಲಕ ಜನಗಳನ್ನ ತಲುಪಿ ಸೊ ಒಂದು ಜರ್ನಿ ಮಾಡಲೇಬೇಕು ನಾವು. ಸೊ ಆ ಜರ್ನಿನ ಮಾಡ್ತಾಯಿದ್ದೀನಿ. ಖಂಡಿತ ಒಳ್ಳೊಳ್ಳೆ ಸಿನಿಮಾಗಳು ಬಂದರೆ ಮಾಡ್ತೀನಿ. ಸೂಪರ್. ಈಗ ಡಾಲಿ ಅವರ ಅಪ್ಕಮಿಂಗ್ ಸಿನಿಮಾಗಳ ಬಗ್ಗೆ ಒಂದು ಕ್ವಿಕ್ಕಾಗಿ ಮಾತಾಡೋದಾದ್ರೆ, ಉತ್ತರಾಖಂಡ ಸಿನಿಮಾ ಕಾರಣಾಂತರಗಳಿಂದ ನಿಂತಿದೆ ಅಂತಕ್ಕಂಥದ್ದು ಟಾಕ್ ಆಗಿರ್ತಕ್ಕಂಥದ್ದು. ಆಲ್ಮೋಸ್ಟ್ ಅಲ್ಲಿ 70 to 80% ಕಂಪ್ಲೀಟ್ ಆಗಿದೆ. ಉತ್ತರಾಖಂಡ ಶೂಟಿಂಗ್ ಆಗಿದೆ, ಒಂದು 40% ಶೂಟು ಕಂಪ್ಲೀಟ್ ಆಗಿದೆ. ಓಕೆ. ಸೊ ಈಗ ಮತ್ತೆ ಶಿವಣ್ಣ ನಾನು ಎಲ್ಲ ಒಟ್ಟಿಗೆ ಮತ್ತೆ ಯಾವಾಗ ಫ್ರೀ ಆಗ್ತೀವಿ ನೋಡಿಕೊಂಡು ಪ್ಲ್ಯಾನ್ ಮಾಡ್ತೀನಿ. ಬಹುಶಃ ಶಿವಣ್ಣ ಅವರು ಎಲ್ಲ ಹೊರಗಡೆ ಹೋಗೋದಿದೆ, ಫಾರಿನ್ಗೆ ಏನೋ ಒಂದು ಟೂರ್ ಅಂತ, ಅದರಿಂದ ರಿಟರ್ನ್ ಬಂದ ಮೇಲೆ ಪ್ಲ್ಯಾನ್ ಮಾಡ್ತೀವಿ. ಸೊ ಒಟ್ಟಲ್ಲಿ ಉತ್ತರಾಖಂಡ ಸಿನಿಮಾ ಶೂಟಿಂಗ್ ನಿಂತಿಲ್ಲ. ಸೂಪರ್, ಅದಕ್ಕೊಂದು ಕ್ಲಾರಿಟಿ ಸಿಕ್ತು. ಅಣ್ಣ ಫ್ರಮ್ ಮೆಕ್ಸಿಕೋ ಎಲ್ಲಿವರೆಗೂ ಬಂತು ಅಂತ? ಅಣ್ಣ ಫ್ರಮ್ ಮೆಕ್ಸಿಕೋ ಆಲ್ಮೋಸ್ಟ್ 60-70% ಶೂಟ್ ಕಂಪ್ಲೀಟ್ ಮಾಡಿದ್ದೀವಿ. ಈಗ ಸಾಂಗ್ ಶೂಟ್ ಇದೆ. ಓಕೆ. ಆ್ಯಂಡ್ ಮೆಕ್ಸಿಕೋ ಪೋರ್ಷನ್ಸ್ ಶೂಟು ಫೆಬ್ ನಂತರ ಪ್ಲ್ಯಾನ್ ಮಾಡ್ತೀವಿ. ಮೊನ್ನೆ ಕೆಂಪೇಗೌಡ ಜಯಂತಿಗೆ ನಿಮ್ಮದು ಒಂದು ಫಸ್ಟ್ ಲುಕ್ ಬಿಟ್ಟರು, ನಾಡಪ್ರಭು ಕೆಂಪೇಗೌಡನ ಒಂದು ಲುಕ್ಕಲ್ಲಿರ್ತಕ್ಕಂಥದ್ದು. ನಾನು ನೋಡಿದಾಗ ಒಂಥರ ಮೈ ರೋಮಾಂಚನ ಆಯಿತು. ಸೊ ಅದು ನಾಡಪ್ರಭು ಕೆಂಪೇಗೌಡ ಅಂದಿದ ತಕ್ಷಣ ಒಂಥರ ಥ್ರಿಲ್ಲಿಂಗ್ ಸಬ್ಜೆಕ್ಟು. ಸೊ ಎಲ್ರಿಗೂ ಆ ಥರದ್ದೊಂದು ಸಿನಿಮಾ ಆಗಬೇಕಿತ್ತು, ತುಂಬ ಲೇಟ್ ಆಗಿದೆ. ಲೇಟ್ ಆದರೂ ಲೇಟೆಸ್ಟಾಗಿ ಆಗುತ್ತೆ ಅಂತಕ್ಕಂಥ ಜೊತೆಗೆ TS ನಾಗಭರಣ ಅವ್ರ ಜೊತೆ ಅಂದಾಗ ಒಂದು ಅತಿಯಾದಂಥ ನಿರೀಕ್ಷೆ ಒಂದು ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಕೆಂಪೇಗೌಡ ಸಿನಿಮಾ ನಿಮ್ಮ ಪ್ರೀ ಪ್ರೊಡಕ್ಷನ್ ಎಲ್ಲ ಆಗಿ ರೆಡಿ ಇದೆ, ಸ್ಕ್ರಿಪ್ಟು ಎಲ್ಲ. ಅದೇನೋ ಒಂದು ಸಣ್ಣ ಕಾನ್ಫ್ಲಿಕ್ಟ್ ನಡೀತಾ ಇದೆ 2 ಟೀಮ್ಗಳ ಮಧ್ಯೆ ಎಲ್ಲ ಟೈಟಲ್ಗೋಸ್ಕರ. ಅದೊಂಚೂರೆಲ್ಲ ಕ್ಲಿಯರ್ ಆಗ್ತಿದ್ದಂಗೆ ಡೆಫಿನೆಟ್ಲಿ ಯಾವಾಗ ರೆಡಿ ಅಂತಾರೆ ಆವಾಗ ನಾನು ಶೂಟ್ಗೆ ರೆಡಿ ಇದ್ದೀನಿ. ಈಗ ಸದ್ಯಕ್ಕೆ ಹಲಗಲಿ ಅಂತ ಹೇಳಿ, ಹಲಗಲಿ ಬೇಡರದಂಗೆ ಬಗ್ಗೆ ಒಂದು ಸಿನಿಮಾ ಕಂಪ್ಲೀಟಾಗಿ ರೆಡಿ ಇದ್ದಾರೆ, ಅದನ್ನು ಶುರು ಮಾಡ್ತಾ ಇದ್ದೀನಿ. ಅದು ಕೂಡ ಐತಿಹಾಸಿಕ ಸಿನಿಮಾನೇ. ಎಸ್, ಹಲಗಲಿ ಬಗ್ಗೆ ನಾನು ಮಾತಾಡಲೇಬೇಕು. ಆ್ಯಸ್ ಅನ್ ಆರ್ಟಿಸ್ಟ್ ನಿಮ್ಮನ್ನು ಮೆಚ್ಕೊಳ್ಳೋಕ್ಕೆ ಸಾಕಷ್ಟು ಕಾರಣಗಳಂತಂದರೆ ಅಂಥದ್ರಲ್ಲಿ ಇದು ಕೂಡ ಒಂದು. ಯಾಕಂದರೆ ಯಾವಾಗಲೂ ಒಂದೇ ರೀತಿಯ ಪಾತ್ರಗಳಿಗೆ ಅಥವಾ ಕತೆಗಳಿಗೆ ಅಂಟಿಕೊಳ್ಳದೆ ನನಗಿಷ್ಟೇ ರೆಮ್ಯುನರೇಷನ್ ಬೇಕು ಅಂತ ಸ್ಟಿಕಾನ್ ಆಗದೆ ಎಲ್ಲವನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀರಾ. ಅದು ಎಲ್ರಿಗೂ ಇಷ್ಟ ಆಗ್ತಕ್ಕಂಥ ಗುಣ ಡಾಲಿಯಲ್ಲಿ ಇರ್ತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಹಲಗಲಿ ಕೂಡ ಕಮರ್ಷಿಯಲ್ ಸಿನಿಮಾಗಳು ಮಾಡ್ತಾ ಇರ್ತಕ್ಕಂಥ ಒಬ್ಬ ಮೋಸ್ಟ್ ಡಿಮ್ಯಾಂಡಿಂಗ್ ಆ್ಯಕ್ಟರು ಈ ಥರದೊಂದು ಸಿನಿಮಾಗೂ ಮನಸ್ಸು ಮಾಡ್ತಾರೆ ಅಂತಕ್ಕಂಥದ್ದೇ ದೊಡ್ಡ ವಿಷಯ. ಆ ನಿಟ್ಟಿನಲ್ಲಿ ಹಲಗಲಿ ಬಗ್ಗೆ ಹೇಳೋದು. ಹಲಗಲಿನೂ ತುಂಬ ಕಮರ್ಷಿಯಲ್ ಆಗಿದೆ. ಅಂದರೆ ಬ್ರಿಟಿಷ್ ಜೊತೆ ಫೈಟ್ ಮಾಡಿದ್ರು ಹಲಗಲಿ ಬೇಡ್ರು. ಸೊ ಆ ಕತೆ ಅದನ್ನು ತುಂಬ ಚೆನ್ನಾಗಿ ಬರ್ಕೊಂಡು ಸುಕೇಶು ಆ್ಯಂಡ್ ಅದ್ರದ್ದು ಆಲ್ರೆಡಿ ಒಂದಿಷ್ಟು ಪೋರ್ಷನ್ ಶೂಟ್ ಕೂಡ ಮಾಡಿದ್ದಾರೆ. ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅದನ್ನೆಲ್ಲ ತೋರಿಸಿದ್ರು ನನಗೆ. ನೋಡಿ ಇಲ್ಲ ಇದು ಮಾಡೋಣ ಅಂಥೇಳಿ ಒಪ್ಕೊಂಡಿದ್ದು ನಾನು. ಕತೆ ಎಲ್ಲ ಸಖತ್ತಾಗಿದೆ. ಅಂದರೆ ನಮ್ಮ ಮಣ್ಣಲ್ಲಿ ನಡೆದಿರೋ ಕತೆ, ನಮ್ಮ ಮಣ್ಣಿನ ಕತೆ. ಇನ್ನೇನು ಶುರು ಮಾಡ್ತಾಯಿದ್ದೀವಿ. ಸೂಪರ್. ರೀಸೆಂಟಾಗಿ ತಮಿಳಿಗೂ ಹೋಗಿ ಬಂದರೆ ವಿಜಯ್ ಆಂಟನಿ ಅವ್ರ ಜೊತೆ ಒಂದು ಸಿನಿಮಾ ನೋಡಿದೆ ನಾನು, ಭಾಳ ಚೆನ್ನಾಗಿತ್ತದು. ಫಸ್ಟ್ ಟೈಮ್ ನಾನೊಂದೊಳ್ಳೆ ತಮಿಳು ಕಂಟೆಂಟ್ ಬೇಸ್ಡ್ ತಮಿಳು ಸಿನಿಮಾದಲ್ಲಿ
ನಮ್ಮ ಕನ್ನಡದ ಕಲಾವಿದರನ್ನ ನೋಡಿದಾಗ ನಮಗೊಂಥರ ಪ್ರೌಡ್ ಫೀಲಿಂಗ್. ನಾನು ಇಮಿಡಿಯೇಟ್ ನಿಮ್ಗೆ ಮೆಸೇಜ್ ಮಾಡೋಣ ಅಂದ್ಕೊಂಡೆ, ಮಾಡಲಿಲ್ಲ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಚೆನ್ನಾಗಿತ್ತು. ವಿಜಯ್ ಮಿಲ್ಟನ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದು. ಬೈರಾಗಿ ಅವ್ರ ಜೊತೆ ಮಾಡಿದ್ದಲ್ಲ, ಅವರು ಮಾಡಿಸಿದ್ದದು. ಓಕೆ. ಒಳ್ಳೆ ಪಾತ್ರ, ಮಜಾ ಮಾಡಿದ್ದೀನಿ. ನಾನೇ ಡಬ್ಬು ಮಾಡಿದ್ದೀನಿ. ಓಕೆ. ಆ್ಯಂಡ್ ಖುಷಿ ಏನಂದರೆ ತುಂಬ ಜನ ಅದನ್ನು ನೋಡಿ ಎಲ್ಲರೂ ಹೇಳಿದ್ರು ಅದ್ರಲ್ಲಿ ಪಾತ್ರ ಚೆನ್ನಾಗಿತ್ತು, ಸಿನಿಮಾ ಕೂಡ ಚೆನ್ನಾಗಿತ್ತು ಅಂತ. ಹ್ಯಾಪಿ. ವಾಟ್ ಎಲ್ಸ್? ಇಷ್ಟು ಸಿನಿಮಾಗಳು ಬಿಟ್ಟು ಬೇರೆ ಇನ್ನೇನಿದೆ ಅಂತ? ಇಲ್ಲ, ಜಿಂಗೋ ಒಂದು ಪ್ರೀ ಪ್ರೊಡಕ್ಷನಲ್ಲಿದೆ. ಓಕೆ. ಸೊ ಅದು ಕೂಡ ಇನ್ನೇನು ಸದ್ಯದಲ್ಲೇ ಶುರು ಮಾಡ್ತೀವಿ. ಅಂದರೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋಣ ಅಂತ. ನಿರಂತರವಾಗಿ ಏನೋ ಮಾಡ್ತಾ ಇರಬೇಕಿಲ್ಲ ಅಂದರೆ ತುಂಬ ಬೋರ್ ಆಗೋ ಚಾನ್ಸಸ್ ಇರುತ್ತೆ. ಹಂಗನ್ಬಿಟ್ಟು ಏನೋ ಎಲ್ಲವನ್ನೂ ಮಾಡಬೇಕು ಅಂತ ಅಲ್ಲ, ಬಟ್ ಒಳ್ಳೊಳ್ಳೆ ಟೀಮ್ಗಳು ಸಿಕ್ಕಾಗ ನಿರಂತರವಾಗಿ ಕೆಲಸ ಮಾಡಬೇಕು ಅಂತ. ಇಷ್ಟು ಸಿನಿಮಾಗಳ ಜೊತೆಗೆ ನಿಮ್ಮದೇ ಒಂದು ಪ್ರೊಡಕ್ಷನ್ ಕೂಡ ಪ್ರೊಡಕ್ಷನಿಗೆ ವಿದ್ಯಾಪತಿ ರಿಲೀಸ್ಗೆ ರೆಡಿ ಆಗ್ತಿದೆ. ರೀಸೆಂಟ್ ಆಗಿ ಒಂದು ಸಣ್ಣದೊಂದು ಒಂದು ಸಾಂಗ್ ಬಿಟ್ರಿ, ಅದರಲ್ಲಿ ರಂಗಾಯಣ ರಘು ಅವರ ಒಂದು 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 ಏನಂತಾರೆ ಅದು ಹುಕ್ ಸ್ಟೆಪ್ ಅಂತೂ ಸಿಕ್ಕಾಬಟ್ಟೆ ಟ್ರೆಂಡಿಂಗಲ್ಲಿದೆ ಇವತ್ತಿಗೆ. ವಿದ್ಯಾಪತಿ ನನಗೆ ಆಫ್ಟರ್ ಟಗರು ಪಲ್ಯ ನಾನು ಕೇಳಿದ ಕತೆ ಇಕ್ಕಟ್ಟು ಮಾಡಿದ್ರಲ್ಲ ಲಾಕ್ಡೌನಲ್ಲಿ, ಇಕ್ಕಟ್ಟಲ್ಲಿ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು ಡೈರೆಕ್ಟರ್ಸು ಆ್ಯಂಡ್ ನಾಗಭೂಷಣ್ ಎಲ್ಲ ಸೇಮ್ ಕಾಂಬಿನೇಷನಲ್ಲಿ. ಅದೇ ಡೈರೆಕ್ಟರ್ಗಳು ಬಂದ್ಬಿಟ್ಟು ಕತೆ ಹೇಳಿದ್ರು, ಒಂದು 2-3 ಕತೆ ಹೇಳಿದ್ರು. ಅದರಲ್ಲಿ ನನಗೆ ವಿದ್ಯಾಪತಿ ಭಾಳ ಅಂದರೆ ಭಾಳ ಇಷ್ಟ ಆಗೋಯ್ತು. ಇಲ್ಲ, ಇದು ಆ್ಯಕ್ಷನ್ ಕಾಮಿಡಿ ಎಂಟರ್ಟೈನರು ಆ್ಯಂಡ್ ಮಕ್ಕಳು ಸಮೇತ ಎಂಜಾಯ್ ಮಾಡಬೇಕು ಅಂತ ನಾನು. ಅಂದರೆ ಮಕ್ಕಳುಗಳು ಎಂಜಾಯ್ ಮಾಡುವಂಥ ಸಿನಿಮಾ ಮಾಡಬೇಕು, ಫ್ಯಾಮಿಲಿ ಜೊತೆ ಬಂದು ಕೂತ್ಕೊಂಡು ಅಂತ. ಸೊ ಆ ಥರದ್ದು ಒಂದು ಸಿನಿಮಾ ಅಂದರೆ ಆರಾಮಾಗಿ ಮಕ್ಕಳು ಬಂದ್ಬಿಟ್ಟು ಮನಸ್ಪೂರ್ವಕವಾಗಿ ನಕ್ಕೊಂಡು ಎಂಜಾಯ್ ಮಾಡ್ಬೋದು. ಸೊ ಆ ಥರದ್ದು ಒಂದು ಸಿನಿಮಾ ವಿದ್ಯಾಪತಿ. ನಾಗಭೂಷಣ್ ಎಗೇನ್ಸ್ಟ್ ಗರುಡಾರಾಮ್ ಇದ್ದಾರೆ. ಸೊ KGF ವಿಲನ್ನು. ಬಜರಂಗಿ ಲೋಕಿ ಇದ್ದಾರೆ. ಇಲ್ಲ ರಾಮ್ ಇದ್ದಾರೆ, ಗರುಡಾರಾಮ್ ಇದ್ದಾರೆ. ಚೆನ್ನಾಗಿದೆ, ಒಂಥರ ಮಜಾ. ಗರುಡ ಮತ್ತು ನಾಗ ಚೆನ್ನಾಗಿ ಬರ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಭಾಳ ಇಷ್ಟ ಆಯಿತು ಅವ್ರ ಎಕ್ಸಿಕ್ಯೂಷನ್ ಎಲ್ಲದನ್ನು. ಸೊ ಯಾವ ಟಗರು ಪಲ್ಯ ಅದೇನು ಸಕ್ಸಸ್ ಇದೆಯಲ್ಲ, ಐ ಥಿಂಕ್ ಇದು ಅದಕ್ಕಿಂತ ಚೆನ್ನಾಗಿ ಇನ್ನೂ ಜನಕ್ಕೆ ತಲುಪುತ್ತೆ ಅಂತ. ಅಂದರೆ ಇನ್ನೂ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ. ಸೂಪರ್, ಒಳ್ಳೆಯದಾಗಲಿ ನಿಮ್ಮ ಪ್ರೊಡಕ್ಷನ್ ಸಿನಿಮಾಗೂ. ಮತ್ತೊಂದು ಪ್ರಶ್ನೆ ಕೇಳಲೇಬೇಕು ನಾನು. ಕೆಲವೊಂದು ವಿಚಾರಗಳನ್ನು ನಾವು ಕೇಳಿದಾಗ ಅಥವಾ ಕಣ್ಣಾರೆ ನೋಡಿದಾಗ ಭಾಳ ಖುಷಿ ಆಗುತ್ತೆ. ನೀವು ಇಷ್ಟೆಲ್ಲ ಬ್ಯುಸಿ ಇದ್ಕೊಂಡು ಕೂಡ ರೀಸೆಂಟಾಗಿ ಗುರುಪ್ರಸಾದ್ ಅವ್ರು ತೀರ್ಕೊಂಡಾಗ ಅಂತ್ಯಕ್ರಿಯೆಯಲ್ಲಿ ನೀವು ಭಾಗಿಯಾಗಿದ್ದು, ನೀವೇ ಮುಂದೆ ನಿಂತ್ಕೊಂಡು ಅದನ್ನೆಲ್ಲ ಮಾಡಿಸಿದ್ದು ನೀವು, ದುನಿಯಾ ವಿಜಯ್ ಅವರು ಮತ್ತು ನೀನಾ ಸರಸ್ವತೀಶ್ ಅವರು. ಇವೆಲ್ಲ ನೋಡಿದಾಗ ಎಲ್ಲ ಒಂದು ಕಡೆ ಮಾನವೀಯ ಮೌಲ್ಯಗಳು ಇನ್ನೂ ಇದಾವಪ್ಪ ಜೀವಂತವಾಗಿ ಅಂತ ಅನಿಸುತ್ತೆ. ಕೆಲವೊಂದು ಅವು ನಮ್ಮ ಕರ್ತವ್ಯ. ನನಗೆ ಈಗ ವಾಟ್ ಎವರ್ ಅಂದರೆ ಏನೇ ಡಿಫ್ರೆನ್ಸಸ್ ಇದ್ದಿದ್ರೂ ನಾನು ಅವ್ರ ಜೊತೆ ಒಂದು 3 ವರ್ಷ ಟೈಮ್ ಸ್ಪೆಂಡ್ ಮಾಡಿದ್ದೆ. ನಾನು ಅಂದರೆ ಮೊದಲನೇ ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಅವರು. ಸೊ ಆ ಪ್ರೀತಿಯ ಗೌರವ ಅದು ಯಾವತ್ತೂ ಇದ್ದೇ ಇತ್ತು, ಅದು ಯಾವತ್ತೂ ಇರುತ್ತೆ. ಸೊ ಅದೊಂದು ಕರ್ತವ್ಯ, ಅದು ನಾವು ನಿಭಾಯಿಸಲೇಬೇಕಾಗಿತ್ತು. ಆ್ಯಂಡ್ ಥ್ಯಾಂಕ್ಸ್ ಟು ವಿಜಯ್ ಸರ್. ಅವ್ರ ಹಿರಿಯರು, ಅವ್ರಿಗೊಂದು ಅನುಭವ ಇದೆ. ಅವತ್ತು ಬಂದು ನಿಂತ್ಕೊಂಡು ಜೊತೆಗೆಲ್ಲದನ್ನು ಇದು ಮಾಡಿದ್ರು. ನಮ್ಮ ರಿಪೋರ್ಟ್ರ್ ಹೇಳ್ತಾ ಇದ್ರು, ಸರ್ ಸಿಕ್ಕಾಪಟ್ಟೆ ಅದು ಸ್ಮೆಲ್ ಬರ್ತಾ ಇತ್ತು ಬಾಡಿ, ನಾವು ಹೊರಗಡೆ ಇದ್ರೂ ನಮ್ಗೆ ಅಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಸ್ಮೆಲ್ ಬರ್ತಾ ಇತ್ತು ಅಂತ. ಸೊ ಅದರ ಹೊರತಾಗಿ ಕೂಡ ನೀವು ಅಲ್ಲೇ ನಿಂತ್ಕೊಂಡು ಅದನ್ನು ನೀಟಾಗಿ ಅಂತ್ಯಕ್ರಿಯೆನ ಮುಗಿಸಿ ಆ ಕುಟುಂಬಕ್ಕೆ ಒಂದು ಪಾಸಿಟಿವ್ ಆಗಿ ಅಂದರೆ ನಿಮ್ಮ ಪರ ನಾವಿದ್ದೀವಿ ಅಂತ ಒಂದು ಧೈರ್ಯ ಅಥವಾ ಸ್ಥೈರ್ಯವನ್ನು ತುಂಬಿ ಹೊರಗಡೆ ಬಂದ್ರಲ್ಲ, ನಿಜಕ್ಕೂ ಅದು ಮತ್ತಷ್ಟು ಜನಕ್ಕೆ ಇನ್ಸ್ಪೈರಿಂಗ್ ಅನಿಸುತ್ತೆ. ರೀಸೆಂಟಾಗಿ ಕರೋನಾ ಟೈಮಲ್ಲಿ ನಮ್ಮ ಬುಲೆಟ್ ಪ್ರಕಾಶ್ ಅವ್ರು ತೀರ್ಕೊಂಡಾಗಲೂ ಹಾಗೆ ಆಗಿತ್ತು. ಇದೇ ದುನಿಯಾ ವಿಜಯ್ ಅವರು ಮತ್ತು ಲವ್ಲಿ ಸ್ಟಾರ್ ಪ್ರೇಮ್ ಅವರಿಬ್ಬರು ಮುಂದೆ ನಿಂತ್ಕೊಂಡು, ಮಾಧ್ಯಮಗಳು ಕೂಡ ಅಲ್ಲಿ ಹೋಗಿರಲಿಲ್ಲ ಕೆಲವೆಲ್ಲನೂ, ಆದರೂ ಸಹ ಅವರು ಒಂಥರ ಬ್ರದರ್ ಥರ ನಿಂತ್ಕೊಂಡು ಅದನ್ನು ನಿಭಾಯಿಸಿದ್ರು. ಯಾವಾಗಲೂ ಹಂಗೆ ಏನಾಗುತ್ತೆ, ಏನೇ ಸಮಸ್ಯೆಗಳು ಏನೇ ಇದ್ರೂ ಎಲ್ಲೋ ಒಂದು ಕಡೆ ವ್ಯಾಲ್ಯೂಸು, ನಿಮ್ಮ ಪ್ರಿನ್ಸಿಪಲ್ಸ್ ಚೇಂಜ್ ಆಗ್ಬೋದು, ಬಟ್ ವ್ಯಾಲ್ಯೂಸ್ ಯಾವಾಗಲೂ ಅದೇ ಇರುತ್ತೆ. ಆ್ಯಂಡ್ ಸಂಬಂಧಗಳಿಗೆ ಅಂತ ಒಂದು ಬೆಲೆ ಇದ್ದೇ ಇರುತ್ತಲ್ವ ಯಾವಾಗಲೂ. ಇಲ್ಲಾಂದರೆ ಹೀಗೆ ನಾವು ಇಲ್ಲೆಲ್ಲ ಒಂದು ವ್ಯವಸ್ಥೆಯಲ್ಲಿ ಜೊತೆಯಾಗಿ ಎಲ್ಲರೂ ಹೆಂಗೆ ಬದುಕೋಕ್ಕೆ ಸಾಧ್ಯ? ಎಲ್ಲೋ ಒಂದು ಕಡೆ ಕ್ಷಮಿಸ್ಬೇಕು, ಜೊತೆಗೆ ನಡಿಬೇಕು. ಏನು ಮಾಡೋಕ್ಕಾಗಲ್ಲ, ಬದುಕು ಅದು ನಡೀತಾ ಇರಬೇಕು. ಅದು ಆದಷ್ಟು ಕಾಂಟ್ರಿಬ್ಯೂಟ್ ಮಾಡಬೇಕಷ್ಟೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.